ಅದ್ಯಾಕೋ ಗೊತ್ತಿಲ್ಲ. ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡಿ. ಕಾವ್ಯ ಒಬ್ರು ಗಿಲ್ಲಿ ಅವರಿಗೆ ವಿಶ್ ಮಾಡ್ಲೇ ಇಲ್ಲ. ಒಂದು ಸ್ಟೋರಿ, ಒಂದು ಸ್ಟೇಟಸ್ ಕೂಡ ಹಾಕೊಂಡಿಲ್ಲ. ಕಾವ್ಯ ಅವರು, ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡಿದ್ರು, ಮತ್ತೆ ಜನರಿಗೆ ಈ ಜೋಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಲಘು ಪ್ರೋಗ್ರಾಮ್, ಕಾರ್ಯಕ್ರಮ, ಈವೆಂಟ್ಸ್ ಗಳಲ್ಲಿ ಒಟ್ಟಿಗೆ ಸಹಭಾಗಿ ಆಗ್ತಾ ಇದ್ರು. ನಿನ್ನೆ ಗಿಲ್ಲಿ ಅವರ ಹುಟ್ಟು ಹಬ್ಬ, ಗಿಲ್ಲಿ ಅವರ ಹೊಸ ಸಿನಿಮಾ ಅನೌನ್ಸ್ ಸಹ ಆಯ್ತು. ಪಳಾರ್ ಎಂಬ ಒಂದು ಸಿನಿಮಾ ಚಿತ್ರದ ಮುಹೂರ್ತ ಕೂಡ ಆಯ್ತು ದೇವಸ್ಥಾನದಲ್ಲಿ, ಬಂಡೆ ಮಕ್ಕಳಮ್ಮ ದೇವಸ್ಥಾನ. ಸೊ ಅದಕ್ಕೂ ಕೂಡ ವಿಶ್ ಮಾಡ್ಲಿಲ್ಲ. ಬರ್ತ್ಡೇಗೂ ಕೂಡ ವಿಶ್ ಮಾಡ್ಲಿಲ್ಲ. ಯಾತಕ್ಕಾಗಿ ವಿಶ್ ಮಾಡಿಲ್ಲ ಅಂತ ಜನರಿಗೆ ಒಂದು ಕುತೂಹಲ ಜಾಸ್ತಿ ಆಗಿದೆ. ಇವತ್ತು ಅಂದ್ರೆ ನಿನ್ನೆ ಅವರು ಬೇರೆ ಕಡೆ ಒಂದು ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ, ಫಾದರ್ಸ್ ಡೇ ಸ್ಪೆಷಲ್, ಅದಕ್ಕೆಲ್ಲ ವಿಶ್ ಮಾಡಿದ್ದಾರೆ. ಆದ್ರೆ ಗಿಲ್ಲಿಯ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿಲ್ಲ. ತಂದೆಯ ಒಂದು ವೆಡ್ಡಿಂಗ್ ಆನಿವರ್ಸರಿ, ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿಗೆ ಆಚೆ ಕರ್ಕೊಂಡು ಹೋಗಿರುತ್ತೆ, ಅಲ್ಲಿ ಸಂಭ್ರಮಾಚರಣೆ ಮಾಡೋದು. ಇಬ್ಬರಿಗೂ ಕೂಡ ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯಗಳು ಅಂತ ವಿಶ್ ಮಾಡ್ತಾರೆ. ಕಾವ್ಯ ಅವರು ಫೋಟೋವನ್ನ ತೆಗೆಸ್ಕೊತಾರೆ. ಆದ್ರೆ ಗಿಲ್ಲಿ ಅವರ ಹುಟ್ಟುಹಬ್ಬ ಇದೆ ಅಂತ ಅಭಿಮಾನಿಗಳಿಗೆ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ಎಲ್ಲರೂ ವಿಶ್ ಮಾಡ್ತಿದ್ದಾರೆ, ಹೊಸ ಚಿತ್ರಕ್ಕೆ ವಿಶ್ ಮಾಡ್ತಿದ್ದಾರೆ, ಮೊದಲ ಚಿತ್ರಕ್ಕೆ ವಿಶ್ ಮಾಡ್ತಿದ್ದಾರೆ. ಬಟ್ ಕಾವ್ಯ ಅವರು ಯಾಕೆ ವಿಶ್ ಮಾಡಿಲ್ಲ ಅಂತ ಜನರಿಗೆ ಒಂದು ಬೇಸರವೂ ಸಹ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಅವರೇ ಕೊಡಬೇಕಾಗುತ್ತೆ. ಒಟ್ಟಾರೆ ಅವ್ರು ಯಾವುದೇ ರೀತಿ ಫೋಟೋ ಶೇರ್ ಮಾಡುವುದಾಗ್ಲಿ, ಸ್ಟೇಟಸ್ಗೆ ಹಾಕಿ ವಿಶ್ ಮಾಡುವುದಾಗ್ಲಿ ಏನು ಕೂಡ ಮಾಡಿಲ್ಲ. ತಾವೇ ಬೇಕಾದ್ರೆ ಚೆಕ್ ಮಾಡಬಹುದು. ಕಾವ್ಯ ಮತ್ತೆ ಗಿಲ್ಲಿನ ಜನರು ಇವತ್ತಿಗೂ ಕೂಡ ಇಷ್ಟಪಡ್ತಾರೆ. ಈ ಒಂದು ಜೋಡಿಯನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಬಿಗ್ ಬಾಸ್ ನಲ್ಲಿ ನೋಡಿ ಎಂಜಾಯ್ ಮಾಡಿದಂತ ಜನರು ಸಿನಿಮಾದಲ್ಲೂ ಸಹ ಒಟ್ಟಿಗೆ ಇವ್ರು ನಡೆಸಬೇಕು ಎಂಬ ಆಸೆ ವ್ಯಕ್ತಪಡಿಸ್ತಾ ಇರುವಂತದ್ದು ಕೂಡ ನಿಜ. ಬಟ್ ಇಬ್ರು ಕೂಡ ಅದ್ ಯಾವಾಗ ನಟಿಸ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈಗ ಬರ್ತ್ಡೇಗೆ ಯಾಕೆ ವಿಶ್ ಮಾಡಿಲ್ಲ ಅನ್ನೋದು ಕೂಡ ವಿಚಾರ ಗೊತ್ತಿಲ್ಲ. ಬಟ್ ಈಗ ಹೊಸ ಸಿನಿಮಾ ಏನು ಪಳಾರ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಸೊ ಇದಕ್ಕೆ ಹೀರೋಯಿನ್ ಯಾರು ಅಂತ ಇನ್ನ ರಿವೀಲ್ ಮಾಡಿಲ್ಲ. ಶ್ರೀಲೀಲಾ ಅವರು ಹೀರೋಯಿನ್ ಅಲ್ವಂತೆ. ಕಾವ್ಯ ಅವರು ಏನಾದ್ರು ಹೀರೋಯಿನ್ ಆಗ್ತಾರ, ಇದರಲ್ಲಿ ಹೀರೋಯಿನ್ ಆಗಿರ್ತಾರ ಅಂತ ಪ್ರಶ್ನೆ ಮಾಡೋದಕ್ಕೆ ನಿರ್ದೇಶಕರು ಉತ್ತರ ಕೊಡ್ಲಿಲ್ಲ. ಕ್ಯೂರಿಯಾಸಿಟಿ ಹಾಗೆ ಇರ್ಲಿ ಅಂತಾರೆ. ಬಟ್ ಹೊಸ ಹೀರೋಯಿನ್ ಅಂತ ಹೇಳಿದ್ದಾರೆ. ಬಹುಶಃ ಕಾವ್ಯ ಅವರು ಹೀರೋಯಿನ್ ಅಲ್ಲ ಅನ್ಸುತ್ತೆ. ಏನು ಅಂತ ಇನ್ನ ವಿಚಾರ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ತಪ್ಪದೆ ನೀವು ಗಿಲ್ಲಿಗೆ ವಿಶ್ ಮಾಡಿ. ಕಾವ್ಯ ಅವರು ವಿಶ್ ಮಾಡಿಲ್ಲ, ಏನಾದ್ರೂ ಕಾರಣ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಅಥವಾ ಗಿಲ್ಲಿ ಅವರಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ವಿಶ್ ಮಾಡಿರುವಂತ ಸಾಧ್ಯತೆ ಇರ್ಬೋದು. ಸ್ಟೇಟಸ್ಗೆ ಹಾಕೊಂಡಿಲ್ಲ ಆದ್ರೆ, ಬಟ್ ವಿಶ್ ಮಾಡಿರುವಂತ ಸಾಧ್ಯತೆ ಹೆಚ್ಚಿನ ಅಂಶ ಇದ್ದೇ ಇರುತ್ತೆ. ಕಾವ್ಯ ಅವರು ಗಿಲ್ಲಿ ಅವರನ್ನ ಏನು ಒಂದು ದೊಡ್ಡ ಸ್ಕ್ರೀನ್ ನಲ್ಲಿ ನೋಡಕ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಹಳನೇ ಖಂಡಿತ ಖುಷಿ ಇರುತ್ತೆ ಗಿಲ್ಲಿ ಸಿನಿಮಾ ಮಾಡುತ್ತಿರೋದು. ಕಾವ್ಯ ಅವರು ಕೂಡ ಸಿನಿಮಾವನ್ನ ಮಾಡ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಕಾವ್ಯ ಅವರ ಹೊಸ ಸಿನಿಮಾವನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಬಟ್ ಗಿಲ್ಲಿಯ ಒಂದು ಹೊಸ ಸಿನಿಮಾ ಅನೌನ್ಸ್ ಆಗಿದ್ದು, ಲಾಂಚ್ ಆಗ್ತಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ. ಮೊದಲ ಸಿನಿಮಾ ಗಿಲ್ಲಿಗೆ ಬಹಳಷ್ಟು ಟೆನ್ಷನ್ ಕೂಡ ಇದೆಯಂತೆ. ಆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಸ್ಟ್ರೆಂತ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗಿಲ್ಲಿದು ಮೊದಲ ಮೂವಿ ಇದು. ಸೇಮ್ ಚಿಕ್ಕಣ್ಣ ಮತ್ತೆ ಶರಣ್ ಅವರ ರೀತಿಯ ಕಾಮಿಡಿಯಿಂದ ಇದೀಗ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಒಂದು ಹಳ್ಳಿ ಪ್ರತಿಭೆ, ಹಳ್ಳಿ ಭಾಗದಲ್ಲಿ ನಡೆಯುವಂತ ಒಂದು ಕತೆ ಇದಾಗಿರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ತಪ್ಪದೆ ಸಿನಿಮಾಗೆ ವಿಶ್ ಮಾಡಿ.